आप देख रहे हैं बीजापुर समय, मैं आपके साथ खलील कलादगी। राज्य में हुए आईटी रेड के चलते कर्नाटक सरकार के रवैये पर राज्य के मुख्यमंत्री एच.डी. कुमारस्वामी और राज्य के कोऑर्डिनेशन कमेटी चेयरमैन सिद्धरामैया पर निशाना साधते हुए आज शहर बीजापुर में बीजेपी की एक प्रेस कॉन्फ्रेंस के दौरान बीजेपी के एमएलसी अरुण शाहपुर ने बात करते हुए सिद्धरामैया के कल दिए हुए बयान पर आपत्ति जताते हुए और भी कई विषयों पर बात की। ಪತ್ರಕರ್ತ ಬಂಧುಗಳಿಗೆ ನಾನು ಮತ್ತೊಮ್ಮೆ ಹಾರ್ದಿಕವಾಗಿರುವಂಥ ಸ್ವಾಗತವನ್ನು ಕೋರ್ತೇನೆ। ಕಳೆದ ಒಂದು ದಿನದಿಂದ ನಿನ್ನೆಯಿಂದ ಕರ್ನಾಟಕ ರಾಜ್ಯ ಐಟಿ ದಾಳಿಯ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಚರ್ಚೆಗೆ ಒಳಗಾಗಿದೆ। ಈ ರಾಜ್ಯದ ಮುಖ್ಯಮಂತ್ರಿಗಳು ಸಂವಿಧಾನಬದ್ಧವಾಗಿ ಆಡಳಿತದ ಮುಖ್ಯಸ್ಥರು, ಈ ರಾಜ್ಯದ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿಯ ಸಂಚಾಲಕರು ಅವರೇ ಬೀದಿಗಿಳಿದು ಕಾನೂನನ್ನು ಉಲ್ಲಂಘಿಸಿ ಹೋರಾಟ ಮಾಡುವ ಮೂಲಕ ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಾರೆ ಅನ್ನುವಂಥ ಸಂಗತಿಯನ್ನು ರಾಜ್ಯ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದೆ। ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಅವರ ಪಕ್ಷದ ನಾಯಕರುಗಳಿರ್ಬೋದು, ಐಟಿ ದಾಳಿಯ ಬಗ್ಗೆ ಬಹಳ ಲಘುವಾಗಿ ಮಾತನಾಡುವಂಥದ್ದು ಆ ಸ್ಥಾನಗಳಿಗೆ ಶೋಭೆ ತರಲ್ಲ, ಒಂದು ರಾಜಕೀಯ ಪಕ್ಷದ ನೈತಿಕತೆಗೆ ಹಿಡಿದಿರುವಂಥ ಕನ್ನಡಿ ಅಂತ ಭಾವಿಸ್ತೇನೆ। ಯಾರೇ ಯಾವುದೇ ಅಪರಾಧ ಮಾಡಿದರೂ ಕೂಡ ಅದು ತಪ್ಪು ಅನ್ನುವಂಥದ್ದು ಇದೊಂದು ಸಾಮಾನ್ಯ ಜ್ಞಾನದ ವಿಷಯ। ಆದರೆ ಇವತ್ತು ರಾಜ್ಯದಲ್ಲಿ ಅವರ ವಾದವನ್ನು ನೋಡಿದ್ರೆ ಬೇರೆ ಮರ್ಡರ್ ಮಾಡಿರೋರಿಗೆ ಬಿಟ್ಟಿದ್ದಾರೆ, ಬೇರೆ ಅಪರಾಧ ಮಾಡಿದವರು ಬಿಟ್ಟಿದ್ದಾರೆ, ನಮ್ಮ ಮೇಲೆ ಮಾತ್ರ ದಾಳಿ ಮಾಡ್ತಿದ್ದಾರೆ ಅನ್ನೋ ರೀತಿಯೇ ಇದೆಯಲ್ಲ, ಒಂದು ರೀತಿ ಎಲ್ಲೋ ಅವರ ನೈತಿಕ ಅಧಪತನಕ್ಕೆ ಹಿಡಿದಿರುವಂಥ ಕನ್ನಡಿ ಅಂತ ಭಾವಿಸ್ತೇನೆ। ಬೇರೆ ಅಪರಾಧಿಗಳಿಗೂ ಹಿಡೀರಿ ಅಂತ ಹೇಳೋದು ಖಂಡಿತವಾಗಿ ಹಕ್ಕಿದೆ, ಅವ್ರು ಹೇಳಿ, ಅದು ತಪ್ಪಿಲ್ಲ। ಆದರೆ ನಮ್ಮನ್ನ ಯಾಕೆ ಹಿಡಿದಿದ್ದೀರಿ ಅವರನ್ನು ಬಿಟ್ಟು ಅಂತ ಕೇಳೋದಿದೆಯಲ್ಲ, ಇದು ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂಥವ್ರಿಗೆ ಶೋಭೆ ತರುವ ಕೆಲಸ ಅಲ್ಲ, ನೀವು ತಿದ್ದಿಕೊಳ್ಳಿ ಅನ್ನುವಂಥ ಮಾತನ್ನ ಈ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾನೆ। ನೀವೆಲ್ಲವೂ ಸರಿಯಾಗಿದ್ರೆ, ನಿಮ್ಮ ಎಲ್ಲ ಸಂಗತಿಗಳು ಸರಿ ಇದ್ರೆ, ಯಾರು ಬಂದು ಚೆಕ್ ಮಾಡಿದ್ರೆ ಏನಾಗ್ತದೆ ಅನ್ನುವಂಥ ಒಂದು ದೊಡ್ಡ ಮಾತನ್ನ ಮುಖ್ಯಮಂತ್ರಿಗಳಿಂದ ನಾವು ನಿರೀಕ್ಷೆ ಮಾಡಿದ್ವಿ। ನಾವು ಪಾರದರ್ಶಕವಾಗಿದ್ದೀವಿ, ಯಾರು ಬೇಕಾದರೂ ಬಂದು ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಅವ್ರು ಹೇಳಬೇಕಾಗಿತ್ತು। ಒಂದು ಎರಡನೇ ಸಂಗತಿ, ಮುಖ್ಯಮಂತ್ರಿಗಳು ಈ ರೀತಿ ಕಾಂಟ್ರಾಕ್ಟರ್ಸ್ಗಳು ಬೇರೆ ಬೇರೆಯವರ ಮನೆ ಮೇಲೆ ಆಗಿರೋ ದಾಳಿಗೆ ಅದರ ನೈತಿಕ ಜವಾಬ್ದಾರಿಯನ್ನು ಅವ್ರು ತೆಗೆದುಕೊಳ್ತಿದ್ದಾರೆ। ಅಂದ್ರೆ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಟಿಕೊಂಡು ನೋಡಿರೋ ಹಾಗೆ ಬೇರೆಯವರ ಮೇಲೆ ಆಗಿರುವಂಥ ಐಟಿ ದಾಳಿಗೂ ಕೂಡ ಅವರು ಎಲ್ಲೋ ತಮ್ಮನ್ನೇ ತಾವು ಕಲ್ಪಿಸಿಕೊಳ್ಳುವಂಥ ಕೆಲಸ ಏನು ಮಾಡಿದ್ದಾರೆ, ಎಲ್ಲೋ ಒಂದು ಕಡೆ ಇಡೀ ರಾಜ್ಯದ ಗುಮಾನಿ ಅವ್ರ ಮೇಲೆ ಬರ್ತಾ ಇದೆ, ಇವ್ರು ನಿಜವಾಗ್ಲೂ ಇದರಲ್ಲಿ ಪಾಲುದಾರರು ಅನ್ನುವಂಥ ಗುಮಾನಿ ಬರ್ತಾ ಇದೆ। ಎರಡನೇ ಸಂಗತಿ। ಮೂರನೇ ಸಂಗತಿ, ಈ ರಾಜ್ಯದ ಸಮನ್ವಯ ಸಮಿತಿಯ ಸಂಚಾಲಕರು ಸನ್ಮಾನ್ಯ ಸಿದ್ದರಾಮಯ್ಯನವರ ಹೇಳಿಕೆ ಇವತ್ತು ಭಾರಿ ಆಘಾತಕಾರಿ ಹೇಳಿಕೆ ಅಂತ ನಾನು ಭಾವಿಸ್ತೇನೆ। ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರೋ ಮಾತೇನು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲೂ ACB ಇದೆ, ನಾವು ದುರುಪಯೋಗ ಮಾಡಿಕೊಳ್ಳಬಹುದು ಅನ್ನುವಂಥ ಮಾತನ್ನ, ಎಚ್ಚರಿಕೆಯನ್ನ, ಹೆದರಿಸುವ ತಂತ್ರವನ್ನ ಹೂಡಿದ್ದಾರೆ। ಇದನ್ನ ಚುನಾವಣಾ ಆಯೋಗ ಬಹಳ ಗಂಭೀರವಾಗಿ ಪರಿಗಣಿಸಬೇಕು। ರಾಜ್ಯದಲ್ಲಿರುವಂತಹ ಸರ್ಕಾರದ ಮುಖ್ಯಸ್ಥರು ಅಧಿಕೃತವಾಗಿ ಅವರಿಗೆ ಸ್ಥಾನಮಾನ ನೀಡಲಾಗಿದೆ, ಅವರು ವಿರೋಧ ಪಕ್ಷಗಳಿಗೆ, ಕರ್ನಾಟಕದಲ್ಲಿರುವಂಥ ವಿರೋಧ ಪಕ್ಷಕ್ಕೆ ACBಯನ್ನ ನಾವು ಬಳಸಿಕೊಳ್ಳಬಹುದು ಅಂತ ಎಚ್ಚರಿಕೆ ಕೊಟ್ಟಿರೋದು ಇದು ನೇರ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ, ಅಧಿಕಾರ ದುರುಪಯೋಗ ಮಾಡ್ಕೊಳ್ಬಹುದು ಅನ್ನುವಂಥ ಮಾತನ್ನು ಅವ್ರು ಏನು ಹೇಳಿದ್ದಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ತಮ್ಮ ಮೂಲಕ ಮಾಡ್ಕೊಳ್ತೇನೆ। ನಾಲ್ಕನೇ ಸಂಗತಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಗೊತ್ತಿರೋ ರೀತಿಯಲ್ಲಿ ಐಟಿ ದಾಳಿ ಆಗಬಹುದು ಅಂತೇಳಿ ಈ ರಾಜ್ಯದ ಸಂವಿಧಾನಬದ್ಧ ಮುಖ್ಯಸ್ಥರಾಗಿರುವಂಥ ಮುಖ್ಯಮಂತ್ರಿಗಳು ಇವತ್ತು ಐಟಿ ದಾಳಿ ಆಗ್ಬೋದು ಅಂತ ಒಂದು ದಿನ ಮೊದಲೇ ಎಚ್ಚರಿಸಿದ್ರು। ಹೇಗೆ ಗೊತ್ತಾಯ್ತು ಅಂತ ಕೇಳಿದಾಗ, ನನಗೆ ಏರ್ಪೋರ್ಟ್ ಅಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದ್ರು 200ಕ್ಕೆ ಹೆಚ್ಚು 300ಕ್ಕೆ ಹೆಚ್ಚು ಅನ್ನುವಂಥ ಸಂಖ್ಯೆಯನ್ನು ಅವ್ರು ಕೊಟ್ಟರು। ನಾನು ನೇರವಾಗಿ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡ್ತೇನೆ, ಈ ರಾಜ್ಯದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅನ್ನ ಸ್ವತಃ ಮುಖ್ಯಮಂತ್ರಿಗಳು ದುರುಪಯೋಗ ಮಾಡ್ಕೊಳ್ತಿದ್ದಾರೆ। ಈಗ ಕಳುವು ಮಾಡಬೇಕಾದ್ರೆ ಹೊರಗಡೆ ಒಬ್ಬ ನಿಂತ್ಕೊಂಡು ಯಾರಾದರೂ ಬರ್ತಾರ ನೋಡುವಂತ ಕಾಯುವ ರೀತಿ ಒಳಗೆ ಇವ್ರು ಇಲ್ಲಿ ಏನು ಅಪರಾಧ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅನ್ನು ಉಪಯೋಗಿಸಿಕೊಂಡು ಐಟಿ ಡಿಪಾರ್ಟ್ಮೆಂಟ್ನವ್ರು ಎಲ್ಲೆಲ್ಲ ದಾಳಿ ಮಾಡಬಹುದು ಅನ್ನುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ನೇರವಾಗಿ ಸಾಕ್ಷ್ಯವನ್ನು ಅವರೇ ಕೊಟ್ಟಿದ್ದಾರೆ। ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಚುನಾವಣಾ ಆಯೋಗ, ಭಾರತದ ಚುನಾವಣಾ ಆಯೋಗ ನೇರವಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು। ಈ ರೀತಿ ಇಂಟೆಲಿಜೆನ್ಸ್ ದುರುಪಯೋಗ, ಅದರ ಜೊತೆಗೆ ACBಯನ್ನು ದುರುಪಯೋಗ ಮಾಡ್ಕೊಳ್ತೀವಿ ಅಂತ ಹೆದರಿಸುವಂಥ ಕ್ರಮಗಳ ಬಗ್ಗೆ ಚುನಾವಣಾ ಆಯೋಗ ಗಂಭೀರವಾಗಿ ಇದರ ನೋಟ್ ತೆಗೆದುಕೊಳ್ಳಬೇಕು ಹಾಗೂ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ತಮ್ಮೆಲ್ಲರ ಮೂಲಕ ನಾನು ಮಾಡ್ತೇನೆ।
ಖಂಡಿತವಾಗಿಯೂ ಸರ್ ಇದು ಮಿಸ್ಯೂಸ್ ಆಫ್ ಇಂಟೆಲಿಜೆನ್ಸ್ ಆಫೀಸಸ್, ಅವರಿರೋ ಸ್ಥಾನಮಾನವನ್ನು ದುರುಪಯೋಗ ಮಾಡಿಕೊಂಡು ಮಾಡುವ ಪ್ರಯತ್ನದ ಬಗ್ಗೆ ನಾವು ನಮ್ಮ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೇವೆ. ಸರ್, ACB ದಾಳಿ ಆಗೋದ್ರ ಬಗ್ಗೆ ಅಲ್ಲ ನನ್ನ ಪ್ರಶ್ನೆ ಇರೋದು. ಒಂದು ಸ್ಥಾನದಲ್ಲಿ ಇರುವಂತ ವ್ಯಕ್ತಿ ನನ್ನ ಕೈಯಲ್ಲಿ ACB ಇದೆ, ಅದನ್ನ ನಾನು ದುರುಪಯೋಗ ಮಾಡ್ಕೊಳ್ತೀನಿ ಅಂತ ಹೇಳೋದು ಅಷ್ಟೇ ಇದೆಯಲ್ಲ. ಇದು ಚುನಾವಣೆ ನಡೀತಿರುವಂತ ಸಂದರ್ಭದಲ್ಲಿ ಇಲ್ಲಿ ಪಾಯಿಂಟ್ ಯಾವುದು ಅಂದ್ರೆ ACB ದಾಳಿ ಅಲ್ಲ, ಪಾಯಿಂಟ್ ಯಾವುದು ಅಂದ್ರೆ ನಾನು ACB ದಾಳಿ ಮಾಡಿಸ್ತೀನಿ ಅನ್ನೋದು ಪಾಯಿಂಟ್. ಸೊ ನಾನು ನೇರವಾಗಿ ಫೋಕಸ್ ಮಾಡ್ತಿದ್ದೀನಿ, ನಾನು ACB ದಾಳಿ ಮಾಡಿಸ್ತೀನಿ ಅನ್ನೋಂಥದ್ದವ್ರು ಏನ್ ಮಾಡಿದ್ದಾರೆ ಇದ್ರ ಬಗ್ಗೆ ಚುನಾವಣಾ ಆಯೋಗ ಗಂಭೀರವಾಗಿ ತೆಗೆದುಕೊಳ್ಳಿ, ಒಂದು ನ್ಯಾಯಸಮ್ಮತ ಚುನಾವಣೆ ಆಗಲಿ. ಈಗ ಅವರ ಆಕ್ಷೇಪಣೆ ಏನಂದ್ರೆ ಈ ಬರೀ ಕಾಂಗ್ರೆಸ್ JDS ಮಾತ್ರ ಯಾಕೆ ಇದಾಗ್ತಿದೆ, ಬೇರೆಯವರು ಇಲ್ವಾ? ಸರ್, ಬಿಜೆಪಿ ಅವ್ರ ಮೇಲೆ ಯಾಕಾಗ್ತಿಲ್ಲ? ಐಟಿಯಿಂದ ದುರುದ್ದೇಶ ಮಾಡ್ತಿದ್ದಾರೆ ಅಂತಲೇ ಅವ್ರು ಹೇಳ್ತಿರೋದಲ್ಲ. ಸರ್, ನಾನು ನೀವು ಹೇಳಿರೋದನ್ನ ನಾ ಖಂಡಿತವಾಗೂ ಅಲ್ಗಳೆಯಲ್ಲ. ಅವ್ರಿಗೆ ಆ ರೀತಿ ಆಕ್ಷೇಪಗಳಿದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಹತ್ರ ಹೋಗ್ಲಿ, ಅವ್ರು ತಮ್ಮ ಆಕ್ಷೇಪಣೆಗಳನ್ನ ಸಲ್ಲಿಸಲಿ, ಅದಕ್ಕೆ ನಮ್ದು ಯಾವುದೇ ಆಕ್ಷೇಪಣೆ ಇಲ್ಲ. ಅವ್ರ ಲೆಟ್ ದಮ್ ಗೋ ಟು ಅಪ್ರೋಪ್ರಿಯೇಟ್ ಅಥಾರಿಟಿ ಅಂಡ್ ಫೈಲ್ ದೇರ್. ನೋಡ್ರಿ ಒಬ್ಬ ಮರ್ಡರ್ ಮಾಡೋದಂಗ್ ಬಿಟ್ಟಿರಿ, ಇನ್ನೊಬ್ಬ ರೇಪ್ ಮಾಡೋದಂಗ್ ಬಿಟ್ಟಿರಿ, ನಾ ಮರ್ಡರ್ ಮಾಡಿದಾಗ ಯಾಕೆ ಹಿಡಿದಿರಿ, ನಾ ರೇಪ್ ಮಾಡಿದಾಗ ಯಾಕೆ ಹಿಡಿದಿರಿ ಅನ್ನೋ ಕೇಳುವಂಥದ್ದಕ್ಕೆ ಇಲ್ಲಿ ಒಪ್ಕೊಳ್ಳಿಕ್ಕೆ ಆಗುದಿಲ್ಲ. ಇದು ಜುರಿಸ್ಪ್ರುಡೆನ್ಸ್. ಏನಾಗಿದೆ, ಚುನಾವಣೆ ಸಂದರ್ಭದಲ್ಲಿ ಇಶ್ಯೂ ಆಗಿರೋದ್ರಿಂದ ಸಹಜವಾಗಿ ಅದು ಜನರಲ್ಲೂ ಹಂಗೆ ಸರ್, ಈಗ ಚುನಾವಣೆ ಸಂದರ್ಭದಲ್ಲಿ ಇಶ್ಯೂ ಆಗಿರೋದು ನಿಮ್ಗೆ ಗೊತ್ತದ. ಚುನಾವಣಾ ಸಂದರ್ಭದಲ್ಲಿ ಇಟ್ ಇಸ್ ಅ ಹೈ ಟೈಮ್. ಬ್ಲ್ಯಾಕ್ ಮನಿ ಸಂಗ್ರಹ ಮಾಡಲಿಕ್ಕೂ ಹಂಚಿಕೆಗೂ ಇದು ಹೈ ಟೈಮ್ ಆಗಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಕ್ಟಿವ್ ಆಗೋದು ಅಷ್ಟೇ ಸುಲಭವಾಗಿ ಸಹಜವಾಗಿರೋದು. ಅದು ಎಲ್ಲೇ ಆದರೂ ಮಾಡಲಿ ಅನ್ನುವಂಥದ್ದು ನಾವು ಅಬ್ಜೆಕ್ಷನ್ ಮಾಡಿಲ್ಲ ಎಲ್ಲೂ. ಸರ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಉತ್ತರ ಹೇಳಬೇಕಾಗಿರೋದು ಆಕ್ಚುಲಿ. ಆದ್ರೆ ಅವ್ರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟರೆ ನಮಗೆ ಎಲ್ಲೆಲ್ಲಿ ದೂರುಗಳು ಬಂದಿದ್ದು, ಎಲ್ಲೆಲ್ಲೂ ಸಾಕ್ಷ್ಯಾಧಾರಗಳು ಲಭಿಸಿದ್ದು ನಾವಲ್ಲೆಲ್ಲಿ ಮಾಡ್ತಿದ್ವಿ, ಅಗತ್ಯ ಬಿದ್ದರೆ ಯಾರು ಬೇಕಾದ್ರ ಮೇಲೂ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಸ್ವಾತಂತ್ರ್ಯ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಆ ಸ್ವಾಯತ್ತತೆಯು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಟೆಲ್. ಸರ್, ಈಗ ಅಧಿಕಾರದಲ್ಲಿರೋ ಸರ್ಕಾರ, ಕಾಂಟ್ರಾಕ್ಟರ್ಗಳು ಈಗ ಇಲಾಖೆ ಅಧಿಕಾರಿಗಳನ್ನ ಇಟ್ಕೊಂಡು ಹಣ ಸಂಗ್ರಹ ಮಾಡ್ತಿದ್ದಾರೆ. ಮೊನ್ನೆ ಲಾಸಲ್ಲಿ ಹಣ ಸಿಕ್ತು, ಹೆಚ್ಚು ಹಣ ಸಂಗ್ರಹ ಮಾಡ್ತಿರೋದ್ರಿಂದ ನಾವು ವಿರೋಧ ಪಕ್ಷದಲ್ಲಿ ಇರುವಂತವ್ರು ದೂರುಗಳನ್ನು ಕೊಡ್ತಿರ್ತಾರೆ, ನಿಮ್ಗೆ ಗೊತ್ತದಲ್ಲ. ಆ ದೂರುಗಳ ಆಧರಿಸಿ ಕ್ರಮಗಳಾಗ್ತಿರ್ತಾವ. ಯಾವಾಗ್ಲೂ ಅಧಿಕಾರದಲ್ಲಿರೋರು ಈ ರೀತಿ ಕೃತ್ಯಗಳನ್ನು ಮಾಡೋದು, ನಾವು ಹೊರಗಡೆ ಇರೋರು ಕಂಪ್ಲೇಂಟ್ ಮಾಡೋದು, ಇದು ಸ್ವಾಭಾವಿಕವಾಗಿ ನಡೆಯುವಂತ ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ನಡೆದಿರುತ್ತೆ ಅದು. ಸರ್, ಇದು ಚುನಾವಣೆ ನಡೆದಿರೋದ್ರಿಂದ ಮೊದಲು ಜನತಾ ನ್ಯಾಯಾಲಯಕ್ಕೆ ಈ ಸಂಗತಿಗಳನ್ನ ತೆಗೆದುಕೊಂಡು ಹೋಗಿದ್ದೀವಿ. ಅಗತ್ಯ ಬಿದ್ದರೆ ನಾವು ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಆ ಕುರಿತು ಯೋಚನೆ ಮಾಡಲಾಗ್ಬೋದು. ಸರ್, ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಪ್ರಧಾನಮಂತ್ರಿ ಆಗುವ ಮೊದಲು 15 ಲಕ್ಷ ರೂಪಾಯಿ ಬಡವರ ಖಾತೆಗೆ ಟ್ರಾನ್ಸ್ಫರ್ ಮಾಡ್ತಾರನ್ನುವಂಥದ್ದನ್ನ ವಿರೋಧ ಪಕ್ಷದವರು 10 ಬಾರಿ ಹೇಳಿದ್ರು. ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನು, ನಮ್ಮ ದೇಶದ ಕಪ್ಪು ಹಣ ಏನು ಹೊರದೇಶಗಳಲ್ಲಿ ಡೆಪಾಸಿಟ್ ಮಾಡಲಾಗಿದೆ ಅದು ವಾಪಸ್ ಬಂದ್ರೆ ಪರ್ ಹೆಡ್, ಈಗ ನಮ್ಮ ದೇಶದ ಸಾಲ ಇಷ್ಟು ಲಕ್ಷ ಕೋಟಿ ಇದೆ, ಪರ್ ಹೆಡ್ ಎಷ್ಟು ಸಾಲ ಬರ್ತದ್ರಿ ಅಂತ ಹೇಳಬೇಕಾದ್ರೆ ಲೆಕ್ಕಾಚಾರ ಹೇಳ್ತೇವೆ ತಾನೆ. ಇವತ್ತು ಒಬ್ಬನ ತಲೆಗೆ 1 ಲಕ್ಷ ಸಾಲ ಇದೆ ಇವತ್ತು ಅಂತ ಹೇಳ್ತಿದ್ದೆ. ಅದೇ ರೀತಿ ಹೊರಗಡೆ ಇರೋ ಡೆಪಾಸಿಟ್ ವಾಪಸ್ ಬಂದ್ರೆ ಒಂದು ಖಾತೆಗೆ 15 ಲಕ್ಷದವರೆಗೂ ಬರ್ಬೋದು ಅನ್ನೋಂಥ ಭಾಷಣವನ್ನು ಅವ್ರು ಮಾಡಿದ್ರು. ಅದನ್ನ ಇವ್ರು ಹೆಂಗೆ ತಿರ್ಸಿದ್ರು? ನಾ ಪ್ರಧಾನಮಂತ್ರಿ ಆದ್ರೆ ಇವತ್ತೇನು ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರು ಹೇಳ್ಯಾರಲ್ಲ 72,000 ರೂಪಾಯಿ ನಾನು ಪ್ರತಿ ವರ್ಷ ಕೊಡ್ತೇವೆ ಅಂತ ಹೇಳಿ, ಆ ರೀತಿಯ ಭರವಸೆ ಅಲ್ಲ. ಭಾಷಣ ಮಾಡಬೇಕಾದ್ರೆ ನಮ್ದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣ ಹೊರದೇಶದಲ್ಲಿದೆ ಅಂತ ಹೇಳಿದ್ರೆ ಅದನ್ನೇನಾದ್ರೂ ಡಿವೈಡ್ ಮಾಡಿದ್ರೆ ಒಬ್ಬರು ತೆಲಿಗೆ 15 ಲಕ್ಷ ರೂಪಾಯಿ ಬರ್ಬೋದು, ಅಷ್ಟು ದೊಡ್ಡ ಪ್ರಮಾಣದಾಗದ. ಅದನ್ನು ವಾಪಸ್ ತರೋದು ನನ್ನ ಮೊದಲನೇ ಆದ್ಯತೆ ಅಂತ ಹೇಳಿ ಆ ಹಿನ್ನೆಲೆ ಒಳಗೆ ಹೇಳಿದ್ದಾರೆ ಹೊರತಾಗಿ ನಿಮ್ಮ ಅಕೌಂಟಿಗೆ 15 ಲಕ್ಷ ರೂಪಾಯಿ ಕೊಡ್ತೇವೆ ಅನ್ನುವಂಥದ್ದು ಡೂ ಯು ಥಿಂಕ್ ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಂತವ್ರು ಇಂಥ ಭರವಸೆಗಳನ್ನು ಕೊಟ್ಟು ಆರಿಸಿ ಬರ್ತಾರೆ ಅನ್ನುವಂಥದ್ದು ಜನಸಾಮಾನ್ಯನು ನಂಬಲಿಕ್ಕಾಗಲ್ಲ. ಇದು ವ್ಯವಸ್ಥಿತವಾಗಿ ವಿರೋಧ ಪಕ್ಷದವ್ರು 15 ಲಕ್ಷ ಅಕೌಂಟಿಗೆ ಹಾಕ್ತಾರ ಅಂತ ಹೇಳಿದ್ರು ಅನ್ನೋ ಒಂದು ರೀತಿಯೊಳಗೆ ವ್ಯವಸ್ಥಿತವಾಗಿ ವಿರೋಧ ಪಕ್ಷದವರ ಒಂದು ಅಪಪ್ರಚಾರ ಇತ್ತು. ಆದ್ರೆ ಖಂಡಿತವಾಗಿಯೂ 15 ಲಕ್ಷಕ್ಕಿಂತ ಹೆಚ್ಚಿನ ಲಾಭ ಇಂಡೈರೆಕ್ಟ್ಲಿ ಆಗ್ಯದ ಅಂತ ಜನ ಬರ್ಕೊಳತ್ತಾರೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿರೋ ಕಾರಣಕ್ಕಾಗಿ ನಾವು ದೇಶ ಭಾಳ ಮುಂದಕ್ಕೆ ಹೋಗ್ಯದ, ಭಾಳಷ್ಟು ಅಭಿವೃದ್ಧಿ ಆಗ್ಯದ, ಇದರಿಂದ ಏನು ಒಳ್ಳೇದಾಗ್ಯದ ಅಂತ ವಿಶೇಷವಾಗಿ ನೀವು ಹೊರ ರಾಷ್ಟ್ರಗಳಿಗೆ ಹೋಗಿ ಕೆಲಸ ಮಾಡಿ ವಾಪಸ್ ಬಂದಿರೋರು ಕೇಳಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಅನುಕೂಲ ಆಗಿದೆ ಅನ್ನುವಂಥ ಸಂಗತಿಯನ್ನು ಅವ್ರು ಹೇಳಬಲ್ಲರು. ಬರಲಿರುವಂಥ ದಿನಗಳಲ್ಲಿ ಈಗ ನಿಮ್ಗೆ ಗೊತ್ತಿದೆ ಟ್ಯಾಕ್ಸ್ ರಿಫಾರ್ಮ್ಸ್, ನಮ್ಮಲ್ಲಿ GST ಬಗ್ಗೆ ಸರ್ ಭಾಳ ದೊಡ್ಡ ಏನೇನೋ ಕಲ್ಪನೆಗಳಿದ್ದು. ಇವು ಟ್ಯಾಕ್ಸ್ ರಿಫಾರ್ಮ್ಸ್ ಆಗಿರೋ ಕಾರಣಕ್ಕಾಗಿ ಅದನ್ನ ಸ್ಲ್ಯಾಬ್ಸ್ ಕೆಳಗಡೆ ತರೋ ಕೆಲಸ ಮಾಡಿದ್ರು. 1 ತಿಂಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಟಾರ್ಗೆಟ್ ಇವತ್ತು. ಸೊ ಸರ್ಕಾರ ಸೋರಿಕೆಯನ್ನು ತಡೆಗಟ್ಟಿ 1 ತಿಂಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಹಣ GST ಸಂಗ್ರಹ ಮಾಡ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಬೇಸ್ 1.5 ಟೈಮ್ಸ್ ಹೆಚ್ಚಾಗ್ಯದ.
ಅಂದ್ರೆ ಮೊದಲು ಎಷ್ಟು ಜನ ತುಂಬ್ತಿದ್ರು, ರೈಟ್ ನಾವು ನನ್ನ ಹತ್ರ ಅಂಕಿಅಂಶ ಇಲ್ಲ, ಮೊದಲು ಎಷ್ಟು ಜನ ತುಂಬ್ತಿದ್ರು, ಹೆಚ್ಚು ಕಡಿಮೆ 1.5 ಪಟ್ಟಿನಷ್ಟು ಹೆಚ್ಚು ಜನ ಇವತ್ತು ಇನ್ಕಮ್ ಟ್ಯಾಕ್ಸ್ ತುಂಬಲಾತ್ತಾರ. ಒಂದು ಆರ್ಥಿಕ ಸಬಲತೆಯನ್ನು ತಂದು ಕೊಡ್ಲಿಕ್ಕೆ ಶುರು ಆಗಿದೆ. ಇದೆಲ್ಲ ಮಾಡ್ಬೇಕಾದ್ರೆ 4 ವರ್ಷ ಹೋಗಿದೆ. ಸೊ ಕಳೆದ ಒಂದು 7-8 ತಿಂಗಳಿಂದ, ವರ್ಷದಿಂದ ಆರ್ಥಿಕತೆಯ ಸರಿಯಾದ ದಾರಿಯ ಮೇಲೆ, ಹಳಿಯ ಮೇಲೆ ಇವತ್ತು ನಮ್ಮ ಆರ್ಥಿಕ ಸಂಗತಿಗಳನ್ನು ತರಲಾಗಿದೆ. ಬರಲಿರುವಂಥ ದಿನಗಳಲ್ಲಿ ಸೂಪರ್ ಸಾನಿಕ್ ವೇಗದಲ್ಲಿ ಖಂಡಿತ ನಮ್ಮ ದೇಶದ ರೈಲು, ಅಭಿವೃದ್ಧಿ ರೈಲು ಓಡಲಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರ ಐಟಿ ದಾಳಿ ಆಗ್ತಿರೋದು ಖಂಡಿಸಿ ಅವರು ಬೀದಿಗಿಳಿದಿದ್ದು ತಪ್ಪಾ? ಸರ್, ನೀವೇ ನನಗೆ ಹೇಳಬೇಕು ಏನಂತ ಹೇಳಿದ್ರೆ, ಒಂದು ಸಂವಿಧಾನಾತ್ಮಕವಾಗಿರುವಂಥ ಮುಖ್ಯಸ್ಥರು ಅವರು ಒಬ್ರು ಸಚಿವರ ಮನೆ ಮೇಲೆ ಆಗಿದ್ದು ಕೇಳಿದ್ರು, ಅಥವಾ ಆ ಕಾಂಟ್ರಾಕ್ಟರ್ಗಳು ಅಲ್ಲಿ ಸಿಗೋದಕ್ಕೆ ಎಲ್ಲದಕ್ಕೂ ಮುಖ್ಯಮಂತ್ರಿಗಳು ಇವತ್ತು ಜವಾಬ್ದಾರಿ ತೆಗೆದುಕೊಳ್ತಾರೆ. ಅಲ್ಲಿ ಏನಾದರೂ ದೊರೆತರೆ ಅವ್ರು ಈಗ ಮೇಲ್ನೋಟಕ್ಕೆ ಸರ್ ದಾಳಿ ಆಗಿದೆ, ಸರಿನೋ ತಪ್ಪೋ ಇನ್ನೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಿಲ್ಲ, ಅವ್ರು ತಪ್ಪಿತಸ್ಥರು ಅಂತಲೂ ಹೇಳಿಲ್ಲ. ಟು ದಿ ಮ್ಯಾಕ್ಸಿಮಮ್ ಏನಾಗ್ಬೋದು, ಅವರ ಹಣದ ಹರಿದಾಟಕ್ಕೆ ಅಡೆತಡೆ ನಿರ್ಮಾಣ ಆಗಿರಬಹುದೇ ಹೊರತಾಗಿ ಅದಕ್ಕಿಂತ ಆಚೆಗೆ ಯಾರನ್ನ ಅಪರಾಧಿ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಿಲ್ಲ. ಇಷ್ಟು ವಶಪಡಿಸ್ಕೊಂಡೇ ಅನ್ನುವಂಥದ್ದು ಎಲ್ಲೂ ಬಹಿರಂಗವಾಗಿಲ್ಲ. ಯಾವ ಕಾರಣದಲ್ಲಿ ಅವರು ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ ಅವರ ಕಪ್ಪು ಹಣದ ಓಡಾಟಕ್ಕೆ ಅನಾನುಕೂಲ ಆಗ್ತಂತ ಮಾಡಿದ್ರೆ ಹೊರತಾಗಿ ಅದ್ರ ಆಚೆಗೆ ಯಾವುದೂ ಸಂಗತಿ ಇಲ್ಲ ಸರ್. ಅಂದ್ರೆ ಅವರಿಗೆ ಚುನಾವಣಾ ಸಂದರ್ಭದಲ್ಲಿ ಹಣಕಾಸು ಸರಿಯಾಗಿ ಸರಬರಾಜು ಆಗಲ್ಲ ಅನ್ನೋ ಒಂದು ಇದನ್ನ ಇಟ್ಕೊಂಡು ಪ್ರೊಟೆಸ್ಟ್ ಇಡೋದೇ ಆಯ್ತಲ್ಲ, ಅವರೇ ಹೇಳ್ಬೇಕು ಈಗ ಅಂತ ನಾನು ಅದಕ್ಕೆ ಹೇಳಿದ್ದು. ಏನಂದ್ರ ಈ ಕಾಂಟ್ರಾಕ್ಟರ್ ಮನೆ ಮೇಲೆ ದಾಳಿ ಆದ್ರೆ ಮುಖ್ಯಮಂತ್ರಿ ಯಾಕೆ ಬೆದರ್ಬೇಕು? ಯಾವುದೋ ಒಬ್ಬ ಅಧಿಕಾರಿ ಮನೆ ಮೇಲೆ ದಾಳಿ ಆದ್ರೆ ಮುಖ್ಯಮಂತ್ರಿ ಯಾಕೆ ಇಷ್ಟು ಪ್ಯಾನಿಕ್ ಆಗ್ಬೇಕು ಸರ್? ಲಿಟ್ರಲಿ ಅವ್ರೆಲ್ಲರ ಮುಖದ ಮೇಲೆ ಅವ್ರು ಪ್ಯಾನಿಕ್ ಆಗ್ಯಾರ ಅನ್ನೋದು ಕಾಣಿಸ್ತದೆ ಸರ್. ಒಬ್ಬರ ಮನೆ ಮೇಲೆ ದಾಳಿ ಆಗಿರೋ ಕಾರಣಕ್ಕಾಗಾದ್ರೆ ಹಂಗಾದ್ರೆ 10 ಜನರ ಮನೆ ಮೇಲೆ, ನಮ್ಮೆಲ್ಲೂ ಆಗ್ಯದ. ಈಗ ಹೇಳಿದ್ರಲ್ಲ ಸಿದ್ದೇಶ್ವರ ಮನೆ ಮೇಲೆ ಆಗಿತ್ತು, 10 ಜನರ ಮೇಲೆ ಆಗೇ ಆಗ್ತದೆ. ಇಟ್ ಇಸ್ ರೂಟೀನ್ ಪ್ರೊಸೆಸ್. ಅವ್ರು ನೀವು ಅಪರಾಧಿ ಆಗಿರ್ರಿ, ಹಣ ಸಿಕ್ಕದ ಹಿಂಗೇನು ಅನ್ನುವಂಥ ಮಾತನ್ನ IT ಡಿಪಾರ್ಟ್ಮೆಂಟ್ ಇನ್ನೂವರೆಗೂ ಏನೂ ತನ್ನ ರಿಲೀಸ್ ಕೊಟ್ಟಿಲ್ಲ, ಪ್ರೆಸ್ ರಿಲೀಸ್ ಹೇಳಿಲ್ಲ. ನಿಮ್ಮ ಮುಖಾಂತರ ಬಂದಾಗಲೇ ದೃಢ ಆಗೋದಲ್ಲ. ದಾಳಿ ಆದ ತಕ್ಷಣವೇ ಯಾಕೆ ಇಷ್ಟೊಂದು ಬೆದರಿರೋದು ಅನ್ನೋಂಥದ್ದು ಭಾಳ ಪ್ರಮುಖದ್ದು ಸರ್. ಅಲ್ಲೇ ಭಾಳ ಅರ್ಥಪೂರ್ಣವಾಗಿರುವಂಥದ್ದು. ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ಸೋಮನಗೌಡರು, ನಾವು, ನಮ್ಮ ಸಂಸದರು ಮತ್ತೊಮ್ಮೆ ಆಯ್ಕೆಯಾಗಿ ಬಂದು ಬಿಜಾಪುರದ ಚೌಕಿದಾರರಾಗಿ ಕೆಲಸ ಮಾಡ್ತೀವಿ. ಏನ್ರಿ ಸರ್, ಭಾಳಷ್ಟು ಜನ ಆಗಿರೋದನ್ನ ನೋಡ್ರಲ್ಲ. ಈಗ ನಾನಾಗಿ ನೀವು ಗಮನಿಸ್ರಿ, ಸಂತೋಷ ಪಡ್ರಿ. ಇಷ್ಟು ಜನ ಮುಂದೆ ಬಂದು 16 ಲಕ್ಷ ಜನ ಸರ್ ಮುಂದೆ ಬಂದು ನಾನು ಚೌಕಿದಾರ ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಆಯ್ತಲ್ಲ ದೇಶದೊಳಗೆ. ಈಗ ಹೊಸದಾಗಿ ಇನ್ನೊಂದು ಸ್ಟಾರ್ಟ್ ಆಗಿದೆ, ಚೌಕಿದಾರ್ ಶೇರ್ ಅಂತ. ಹಾ ಹೌದು ಅದು ಏನಾದ್ರು ಚಲವಾಗುತ್ತೋ ಇಲ್ಲ ಸರ್. ಅದು ಅಭಿಮಾನ ಒಂದೊಂದು ರೂಪದಲ್ಲಿ ಪ್ರಕಟೀಕರಣಗೊಳ್ತದೆ. ಆದ್ರೆ ಮೂಲ ಮೈಬಿ ಚೌಕಿದಾರ ಅನ್ನೋದು ಬಂದಾಗ ಶೇರ್ ಹೈ ಅನ್ನೋದು ತಾನೇ ಹೊರಗೆ ಪ್ರಕಟ ಆಗ್ತದೆ. ಬಿಜಾಪುರದಲ್ಲಿ ಶೇರ್ ಮೇಲೆ ಇದು ಮಾಡ್ತಿದ್ದೀರಿ ಅಂತ ಸರ್. ಬಿಜಾಪುರದಲ್ಲಿ ಶೇರ್ ಮೂಲ ದಂಡಿಗೆ ತರಿಸ್ತಿದ್ದೀರಿ, ಹೆಂಗ್ ಮೂಲ ಸೇರಿಸ್ಕೊಳ್ತೀರಿ ಅಂತ. ಹಂಗೆಲ್ಲ ಏನಿಲ್ಲ ಸರ್. ನಾವು ಎಲ್ಲರನ್ನೂ ಜೊತೆಗೆ, ಅದಕ್ಕೆ ಹೇಳ್ಯಾರ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ನಮ್ಮ ಮೂಲ ಮಂತ್ರವೇ ಅದು. ನೀವು ಸರ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಬರೇ ಬಾಯಿ ಮಾತಲ್ಲಿದೆ. ಅಲ್ಪಸಂಖ್ಯಾತರನ್ನು ದೂರ ಇಟ್ಟಿದ್ದಾರೆ, ದಲಿತರನ್ನು ದೂರ ಇಟ್ಟಿದ್ದಾರೆ, ಬರೀ ಅವ್ರ ಮೇಲ್ವರ್ಗದ ಜೊತೆ ಹೋಗ್ತಾರೆ ಅಂತ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನಿಂದ ಹಿಡಿದು ಎಲ್ಲರ ಆರೋಪ ಅದೇ ಇದೆ. ಪಾಪ ಅವ್ರ ಹತ್ರ ವಿಷಯ ಇಲ್ಲ ಸರ್. ನೋಡ್ರಿ, ಅತಿ ನಿಮ್ಗೆ ಗೊತ್ತದ, ನಮ್ಮ ಕ್ಷೇತ್ರದಾಗಂತರೂ ಜಿಗ್ಜಿನ್ ಸಾಹೇಬರು ನಾವು SC ST ದೂರ ಇಡ್ತೀವಿ ಅಂದ್ರೂ ಅವರೇ ನಮ್ಮ ನೇತಾರರು. ನಾವು ಮಂತ್ರಿ ಸ್ಥಾನ ಕೊಟ್ಟೇವೆ ಕರ್ನಾಟಕ ರಾಜ್ಯದೊಳಗೆ. ಇವತ್ತು ನಮ್ಮ ಉಪನಾಯಕರು ಯಾರು ಅಂದ್ರೆ ಕಾರಜೋಳ ಸಾಹೇಬರು. ನಮ್ಮಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಯಾರು ಅಂದ್ರೆ ಅರವಿಂದ್ ಲಿಂಬಾವಳಿ. ನೀವು ನಮ್ಮಲ್ಲಿ ನಾವು ಏನು ಕೊಡಬೇಕು ಕೊಟ್ಟೇವಿ. ಆದ್ರೆ ಪಾಪ ವಿರೋಧ ಪಕ್ಷದವ್ರಿಗೆ ಸರ್ ಹೇಳಕ್ಕೇನು ವಿಷಯ ಇಲ್ಲ. ಅಲ್ಪಸಂಖ್ಯಾತರಿಗೆ ಮನ್ನಣೆ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರಿಗೆ ನಮ್ಮ ಜೊತೆಗೆ ಯಾವತ್ತಾದ್ರು ಸಬ್ಕಾ ಸಾಥ್ ಅಂತ ಹೇಳಿರೋದ್ರೊಳಗೆ ಅವರನ್ನು ಸೇರಿದಂತೆ ಅಂತ ನಿನ್ನೆ ನಮ್ಮ ಸಂಸದರು ಭಾಳ ಸ್ಪಷ್ಟಪಡಿಸ್ಬಿಟ್ರೆ. ಸಬ್ಕಾ ಸಾಥ್ ಅಂದ್ರೊಳಗೆ ಅಲ್ಪಸಂಖ್ಯಾತರು ಅದ್ರೊಳಗೆ ಬಂದ್ರು. ನಾವು ಸಬ್ಕಾ ಸಾಥ್ ಅನ್ನೋದ್ರ ವಿಶ್ವಾಸದ ಅದು. ಕೆಲವೊಂದು ಜನ ಅದನ್ನ ಸಬರ್ಕಾ ಸಾಥ್ ಮಾಡಕ್ ಹೋಗೇನೆ ಈ ದೇಶದ ಪರಿಸ್ಥಿತಿ ಹಿಂಗಾಗಿರೋದು. ನಾವು ಹಂಗಲ್ಲ, ನಿಮ್ಮನ್ನು ಒಳಗೊಂಡಂತೆ ಮಾಡಕ್ ಹೋಗ್ತೀವಿ. ನಿಮ್ಗೆ ಸಪ್ರೇಟ್ ಆಗಿ ಇಟ್ಕೊಂಡು ಲಾಭ ಮಾಡ್ಕೊಳ್ಳೋರೆಲ್ಲ ಹಿಂಗ ಬೆದರಿ ಬಿಟ್ಟು ಹಿಂಗೆ ಹೇಳ್ತಿದಾರೆ ಅವ್ರು. ಅದಕ್ಕೆ ಭಾಳ ಚಂದ ಹೇಳ್ಯಾರ್ರಿ ಸರ್. ಸೋಷಿಯಲ್ ಮೀಡಿಯಾದೊಳಗೆ ನೀವೆಲ್ಲ ಗಮನಿಸಿದ್ರಿ. ತಿಲಕ ಕಂಡವ್ರಿಗೆ ನೋಡಿದ್ರೆ ಭಯ ಆಗ್ತದಂದ್ರು ಮೋಸ್ಟ್ಲಿ ಸಿದ್ದರಾಮಯ್ಯನವ್ರು ಕನ್ನಡ ಮುಖ ನೋಡ್ಕೊಂಡಿದ್ರಲ್ಲ ಅಂತ ಒಬ್ರು ಹಾಕಿದ್ರು. ಯಾಕಂದ್ರೆ ಅವರೇ ತಿಲಕ ಹಾಕೊಂಡು ಫೋಟೋಗಳು ಹರಿದಾಡಿಸ್ಬಿಟ್ರು. ಅವ್ರು ಕನ್ನಡ ಮುಖ ನೋಡ್ಕೊಂಡಿದ್ದಿಲ್ಲ ಮೋಸ್ಟ್ಲಿ, ಹಿಂಗಾಗಿ ಅವ್ರಿಗೆ ಭಯ ಆಗಿಲ್ಲ ಅಂತ. ಎರಡನೇದು ಭಾಳ ಚಂದ ಕೇಳಿದ್ರು ನಮ್ಮ ಇವರು. ಹಂಗಾದ್ರೆ ಬೇರೆ ಯಾರು ಕಂಡ್ರು ಇವ್ರಿಗೆ ಭಯ ಆಗೋದಿಲ್ಲನು, ತಿಲಕ ಕಂಡವ್ರ ಬಗ್ಗೆನೇ ಭಯ ಅಂತ ಹೇಳ್ತಾರಂತ ಹೇಳಿದ್ರೆ ಇದು ಒಂದು ರೀತಿ ಭಾಳ ಕೀಳು ಹೇಳಿಕೆ ಅನ್ನುವಂಥದ್ದನ್ನು ಮಾಡಿ ನಾವು ಅದನ್ನು ಅಷ್ಟೇ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಯೋಗ್ಯ ಅಂತ ನಿರ್ಲಕ್ಷ್ಯ ಮಾಡೋದು ಒಳ್ಳೇದು.
ಸರ್ ಹಂಸಾಕ್ಷರ ನ್ಯಾಯ ಅಂತ ಇರ್ತದೆ, ಒಳ್ಳೆಯದನ್ನು ಸ್ವೀಕರಿಸಬೇಕು, ಕೆಟ್ಟದ್ದನ್ನ ಬಿಟ್ಬಿಡ್ಬೇಕು ಅಲ್ಲೇ. और खबरों के लिए जुड़े रहिएगा आपके अपने चैनल बीजापुर समय के साथ।